ಏನೋ ಇಬ್ಬರು ಕೈಯಲ್ಲಿ ಏನೋ ಇಟ್ಕೊಂಡಿದ್ದೀರಾ, ಏನು ತಂದಿದ್ದೀರಾ? ಇದು ಸಪೋಟ. ನಮ್ಮ ಮನೆ ಗಾರ್ಡನಲ್ಲಿ ನಾಗಲಕ್ಷ್ಮಿ ಅವರು ಆರ್ಗ್ಯಾನಿಕಲಿ ಗ್ರೋನ್ ಸಪೋಟ ಚಿಕ್ಕಿ ಬೆಳೆದಿದ್ದು. ಚಿಕ್ಕಿ ಅಲ್ಲ, ಚಿಕ್ಕು. ಚಿಕ್ಕು ಚಿಕ್ಕು ಆಯ್ತಾ? ಸೊ ಇಬ್ಬರು ನೀವು ಟೇಸ್ಟ್ ಮಾಡಬೇಕು ಅಂತ ರೆಡಿ ಆಗಿದ್ದೀರಾ? ನಿಮಿಷ ಕೊಡಪ್ಪ ಇನ್ನೇ. ಇಬ್ರು ಟೇಸ್ಟ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಈ ಹಣ್ಣಾಗಿದೆ, ಗಮ್ ಅಂತ ವಾಸನೆ ಬರ್ತಾ ಇದೆ. ಹೌದಾ? ಕೆಮಿಕಲ್ಸ್ ಇಲ್ಲ, ಒಂದಿಲ್ಲ, ನ್ಯಾಚುರಲ್ ಆಗಿ ಹಣ್ಣಾಗಿರೋದು. ಫುಲ್ಲು ಮೆತ್ತಗಿದೆ, ನೋಡ್ರೆ ಸ್ವೀಟ್ ವಾಸನೆ ಬರ್ತಾ ಇದೆ, ರೈಪನ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು? ಇವಾಗ ನಂಗೆ ಕೊಡದೆ ನೀನು ತಿನ್ನೋಂಗಿಲ್ಲ, ಅರ್ಧ ನಂಗೆ ಬೇಕೇ ಬೇಕು. ಆಯ್ತು, ನೋಡಿ ಇಲ್ಲಿ ಕಲರ್ ನೋಡಿ ಒಳಗಡೆ ತೋರಿಸಿ, ಇಲ್ಲಿ ಎದುರುಗಡೆ ತೋರಿಸಿ. ಸಖತ್ತಾಗಿದೆ. ಓ, ಫುಲ್ ಹಣ್ಣಾಗಿದೆ, ಫುಲ್ ಹಣ್ಣಾಗಿದೆ. ಆಯಿತು, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಇಬ್ಬರು. ವಾವ್, ಸಖತ್ತಾಗಿದೆ, ಸ್ವೀಟ್ ಆಗಿದೆ. ಯಾವ ಸೂಪರ್ ಮಾರ್ಕೆಟಲ್ಲಿ ಸಿಗೋಂಥ ಹಣ್ಣು ಇಷ್ಟು ಸ್ವೀಟ್ ಆಗಿರೋದಿಲ್ಲ. ಆಮೇಲೆ ಮೆದಾಗಿದ್ದು ಕೆಮಿಕಲ್ ಸ್ಪ್ರೇ. ಮಣ್ಣು ಇದ್ರೂ ಸಹ ತಿನ್ಬೋದು, ಏನೂ ಆಗೋದಿಲ್ಲ. ಮೊನ್ನೆ ಇಲ್ಲ ಇದರಲ್ಲಿ ಎಲ್ಲ ಮಣ್ಣು ಬರೋದಿಲ್ಲ, ಅದು ಗಿಡದಲ್ಲಿ ಮೇಲ್ಗಡೆ ಬೆಳೆದಿರುತ್ತೆ. ಚೆನ್ನಾಗಿದೆ, ರಿಯಲಿ ಗುಡ್, 100%. ವೆರಿ ನೈಸ್, ಕೀಪ್ ಗೋಯಿಂಗ್, 100%. ಓಕೆ ಫ್ರೆಂಡ್ಸ್, ಇವ್ರು ತಿಂದಿದ್ದ ಹಣ್ಣು ಎಲ್ಲಿ ಬೆಳೆದಿದ್ದು ಅಂತ ಹೇಳಿ ನೋಡೋಕ್ಕೆ ನಮ್ಮ ಟೆರೆಸ್ ಗಾರ್ಡನ್ಗೆ ಹೋಗೋಣ. ಬನ್ನಿ, ಎಲ್ಲರೂ ಬನ್ನಿ ಫ್ರೆಂಡ್ಸ್. ನಾನು ಹೇಗೆ ಬೆಳೆದಿದ್ದೀನಿ, ಎಷ್ಟು ಬೆಳೆದಿದೆ ಅಂತ ನೋಡೋಕ್ಕೆ ನಮ್ಮ ಟೆರೆಸ್ ಗಾರ್ಡನ್ಗೆ ಹೋಗೋಣ. ನೋಡಿ, ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ಇಬ್ಬರು. ನಂಗೆ ಕೊಟ್ಟಿಲ್ಲ, ಆದರೆ ಅದು ಸ್ವಲ್ಪ ಹಣ್ಣು ಬಿಟ್ಟಿರೋ ಒಂದೊಂದೇ ಹಣ್ಣು ಆಗ್ತಾ ಇದೆ ಅನಿಸುತ್ತೆ. ಸೊ ಇವರಿಬ್ಬರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆ, ಎಂಜಾಯ್. ಬನ್ನಿ ನಾವು ಗಾರ್ಡನ್ಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತೇನು ಗೊತ್ತಾ, ನಮ್ಮ ಮನೆಯಲ್ಲಿ ಸಪೋಟ ಬಿಟ್ಟಿತ್ತು. ನೋಡಿ ಎಷ್ಟೊಂದು ಸಪೋಟ ಬಿಟ್ಟಿದೆ, ಆಯಿತಾ? ಚಿಕ್ಕ ಗಿಡ ಅದು, ನಾನು ಚಿಕ್ಕ ಪಾಟೆ ನೋಡಿ ನಿಮಗೆ ಲಾಸ್ಟ್ ಇಯರ್ ತೋರಿಸಿದ್ದೆ. ನೋಡಿ, ಚಿಕ್ಕ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೀನಿ ಅಷ್ಟೇ. ಇದರಲ್ಲಿ ಒಂದು 10-15 ಇದೆ. ಯಾಕೆ ಗೊತ್ತಾ, ನಾನು ಇವತ್ತು ತೆಗೆದುಬಿಡ್ಬೇಕು ಅಂದರೆ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ನೋಡಿ ನೋಡಿ ನಮ್ಮ ಅಳಿಲ್ ರಾಯರು ಬಂದು ತಿಂತಾ ಇದ್ದಾರೆ. ಅಂದರೆ ಇದು ಹಣ್ಣಾಗೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ ಆಯಿತು. ಅಂದರೆ ಇವರೇ ಸೂಚನೆ ಕೊಟ್ಟರು ನಮಗೆ, ನಮ್ಮ ಅಳಿಲು ಸೂಚನೆ ಕೊಡ್ತು, ಇವಾಗ ನೀವು ಸರಿಯಾದ ಟೈಮ್ ಇದು ಹಾರ್ವೆಸ್ಟ್ ಮಾಡಿ ಅಂತ ಹೇಳಿ ಅದು ಹೇಳ್ತು, ಆಯಿತಾ? ಆದರೆ ನಮ್ಮ ಗಾರ್ಡನ್ ಮಾತ್ರ ಇವತ್ತು ಎಲ್ಲನೂ ತುಂಬ ಹಾಳಾಗಿದೆ. ಅದನ್ನೆಲ್ಲ ರೆಡಿ ಮಾಡಬೇಕು. ಅದು ಆದಮೇಲೆ ನಿಮಗೆ ವಿಡಿಯೋಸ್ ಮಾಡಿ ತೋರಿಸ್ತೀನಿ. ನಾನು ಟೆರೆಸ್ ಮೇಲೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಆಯಿತಾ? ಅದಕ್ಕೋಸ್ಕರ ನಾನು ವಿಡಿಯೋಸ್ ಯಾವುದೂ ಮಾಡ್ತಾ ಇರಲಿಲ್ಲ. ಬನ್ನಿ ಇವಾಗ ಇದನ್ನು ಸಪೋಟನ ಹಾರ್ವೆಸ್ಟ್ ಮಾಡಿ. ನಮ್ಮ ಮನೆ ಸಪೋಟ ತುಂಬ ಸ್ವೀಟಾಗಿರುತ್ತೆ, ತುಂಬ 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 ಸ್ವೀಟಾಗಿರುತ್ತೆ. ಇದಕ್ಕೊಂಚೂರು ಕೆಮಿಕಲ್ಸ್ ಹಾಕಲ್ಲ, ಏನೂ ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ನೋಡಿ ಎಷ್ಟೊಂದಿದೆ. ಗೊಂಚಲು ಒಂದೊಂದು ಕಡೆ ಅಂತೂ ಗೊಂಚಲಿದೆ. ಲಾಸ್ಟ್ ಇಯರು ಒಂದು 40 ಅಷ್ಟು ಬಿಟ್ಟಿತ್ತು, 40 ಸಪೋಟ ಅಷ್ಟು ಬಿಟ್ಟಿತ್ತು. ಮೇಲ್ಗಡೆ ಅದಿತ್ತು, ಮೇಲ್ಗಡೆ ಬಿದ್ದೋಗಿದೆ. ಇನ್ನು ಅಲ್ಲಿ ಇತ್ತು, ಒಂದು 5-6 ಇತ್ತು. ಮಳೆ ಮತ್ತು ಅದೆಲ್ಲ ಬಂದಾಗ ಬಿದ್ದೋಗಿದೆ. ಸೊ ಇದನ್ನೇ ಹಾರ್ವೆಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಮುಟ್ಟಿದ್ರೇ ಬರೋ ಥರ ಇದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಇದು ಚೆನ್ನಾಗಿದೆ. ನಾನು ಎಲ್ಲನೂ ಹಾರ್ವೆಸ್ಟ್ ಮಾಡಿಬಿಡ್ತಾ ಇದ್ದೀನಿ, ಯಾಕಂದರೆ ಇದು ಅಳಿಲು ತಿಂತಾ ಇದೆ. ಅಂದರೆ ಇನ್ನೇನು ಹಣ್ಣಾಗೋ ಟೈಮ್ ಅನಿಸುತ್ತೆ, ಅದಕ್ಕೋಸ್ಕರನೇ ಅಳಿಲು ತಿಂದ್ಬಿಡ್ತಾ ಇದೆ. ನೋಡಿ, ಚಿಕ್ಕದೊಂದಿದೆ, ಇದು ಹಾಗೆ ಬಿಡ್ತಾ ಇದ್ದೀನಿ. ಇದೊಂದು ಚಿಕ್ಕದೊಂದಿದೆ, ಇಲ್ಲೊಂದು ಚಿಕ್ಕದಿದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ, ಆಯಿತಾ? ಇನ್ನೇನು ಹಣ್ಣಾಗುತ್ತೆ ಅನ್ನೋ ಟೈಮಿಗೆ ಬಂದು ಅದು ಕರೆಕ್ಟಾಗಿ ಬಾಯಿ ಹಾಕಿದೆ. ನೋಡಿ, 4 ಸಿಕ್ತು, ಇಲ್ಲೊಂದಿದೆ, ಮತ್ತೆ ಬೀಳುತ್ತೆ. ಇದು ಹೂವು ಹಾಕುತ್ತೆ. ಇದಕ್ಕೆ ಚೆನ್ನಾಗಿ ಗೊಬ್ಬರ ನಾನು ಈ ಸಲ ಸರಿಯಾಗಿ ನೋಡ್ಕೊಂಡಿಲ್ಲ ಗಿಡಗಳನ್ನೆಲ್ಲ, ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯೋದು. ಹೇಳಿದ್ನಲ್ಲ, ಲಾಸ್ಟ್ ಇಯರು 40 ಬಿಟ್ಟಿತ್ತು, 40 ಸಪೋಟ ಬಿಟ್ಟಿತ್ತು. ಇಲ್ಲೊಂದಿದೆ, ಇದು ಸ್ವಲ್ಪ ಚಿಕ್ಕ ಸೈಜೇ ಇದೆ, ಆದರೂ ಕಿತ್ಬಿಡ್ತಾ ಇದ್ದೀನಿ. ಅಳಿಲು ಸುಮ್ಮನೆ ತಿಂದ್ಬಿಟ್ಟು, ಅದು ಫುಲ್ಲು ತಿನ್ನಲ್ಲ, ಅದು ಅರ್ಧಂಬರ್ಧ ತಿಂದ್ಬಿಟ್ಟು ಹೊಟ್ಟೋಗುತ್ತೆ, ಆಯಿತಾ?
ಇದು ಚೆನ್ನಾಗಿ ಹಣ್ಣಾಗುತ್ತೆ. ದೊಡ್ಡ ದೊಡ್ಡದಾಗಿರೋದಂತೂ ಬೇಗ ಹಣ್ಣಾಗೋಗುತ್ತೆ. ಇನ್ನೊಂದು 4-5 ದಿನಕ್ಕೆಲ್ಲ ಹಣ್ಣಾಗ್ಬಿಡುತ್ತೆ ಇದು. ನೋಡಿ ಆಯಿತಾ, ಇದಿಷ್ಟು ಇದೆಯಾ. ಈ ಸಲ ತುಂಬಾ ಕಮ್ಮಿನೇ, ತುಂಬ ಕಮ್ಮಿನೇ. ಇಷ್ಟು ಹಣ್ಣು ಸಿಕ್ತು ನೋಡಿ, ಇಷ್ಟು ಹಣ್ಣು ಸಿಕ್ತು. ಎಷ್ಟಾಯಿತು? 4, 8, 9, 10, 11, ಒಂದೊಂದು 12 ಆಯಿತಾ. ಮತ್ತು ತುಂಬ ಹಣ್ಣು ಬಿದ್ದೋಗಿತ್ತು. ಒಂದಿಷ್ಟು ಸೈಜ್ದು ಕಾಯಿಗಳಾಗ್ಬಿಟ್ಟು ಅದು ಬಿದ್ದೋಗಿತ್ತು. ಮಳೆ ಜಾಸ್ತಿ ಆಗಿತ್ತಲ್ವ ಆವಾಗ, ಗಾಳಿ ಮಳೆ ಇದಕ್ಕೆ ತುಂಬ ಬಿದ್ದೋಗಿತ್ತು. ಸೊ ಇವಾಗ ನನಗೆ 11 ಸಪೋಟ ಸಿಕ್ಕಿದೆ ಆಯಿತಾ. ಓಕೆ ಫ್ರೆಂಡ್ಸ್, ನಾನೇನಾದರೂ ಚೆನ್ನಾಗಿ ಇನ್ನೂ ಇದಕ್ಕೆ ಫರ್ಟಿಲೈಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿ ಇನ್ನೂ ಬೆಳೆಯೋದು. ಏನು ಅದಕ್ಕೆ ತಿಂಡಿನೇನು ಕೊಟ್ಟಿಲ್ಲ ನಾನು ಸರಿಯಾಗಿ ಪಾಪ. ಇನ್ನು ಹೆಂಗೆ ಬೆಳೆಯುತ್ತೆ? ಅದು ಇಷ್ಟು ಕೊಟ್ಟಿದೆಯಲ್ವ, ಅದು ವರ್ಷ ಕೊಟ್ಟು. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಒಂದು 35-40 ಕಾಯಿ ಬಿಟ್ಟಿತ್ತು. ಅದು ಚೆನ್ನಾಗಿ ಬಿಟ್ಟಿತ್ತು ಸಪೋಟ. ಆಯ್ತು, ಇಷ್ಟು ಬಿಟ್ಟಿದೆಯಲ್ಲ, ನಮ್ಗೆ ಆರ್ಗ್ಯಾನಿಕ್ಕಾಗಿ ಇಷ್ಟು ಸಿಕ್ಕಿದೆಯಲ್ಲ, ಅದೇ ತುಂಬ ಖುಷಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಓಕೆ, ಬಾಯ್.